ಸರ್ ಬಗ್ಗೆ. ನಮಸ್ಕಾರ. ಸೊ ನಮ್ಮ ಇವರು ಚಂದ್ರಾಚಾರ್ಯ ಅಂತ ಹೇಳ್ಬಿಟ್ಟು ಯೋಗ ಆಚಾರ್ಯ. ನಮಸ್ಕಾರ. ಇವರಿಗೆ ಆಲ್ಮೋಸ್ಟ್ ಈಗ 10 years ಇಂದ ಸಾಧನೆ ಮಾಡ್ತಾ ಇದ್ದಾರೆ. ಇವ್ರ ಸ್ಪೆಷಾಲಿಟಿ ಏನಂದ್ರೆ ಜಲದಲ್ಲಿ ಅಂದ್ರೆ ನೀರೊಳಗೆ ಸೂರ್ಯ ನಮಸ್ಕಾರ ಮಾಡ್ತಾರೆ. ಇವಾಗ ನಮಗೀಗ ಫಂಕ್ಷನ್ ಅಲ್ಲಿ ಹೇಳ್ತಾ ಇದ್ರು ಅವರು, ಇಂಗ್ಲೆಂಡಲ್ಲಿ ಹೋಗ್ಬಿಟ್ಟು ನಮ್ಮ ಯೋಗ ಗುರುಗಳೆಲ್ಲ ಹೋಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಇವರು ಒಳಗಡೆನೆ ನೀರಿನಲ್ಲೇ ಸೂರ್ಯ ನಮಸ್ಕಾರ ಎಲ್ಲರೂ ಮಾಡ್ತಾರೆ. ಮೇಲ್ಗಡೆಯಿಂದನೂ ಎಲ್ಲ ಆಸನಗಳನ್ನು ನೀರಿನಲ್ಲಿ ಮಾಡ್ತಾರೆ. ಇವಾಗ ನಾವು ಏನೇನು ಆಸನಗಳಿದ್ದಾವೆ ರೆಗ್ಯುಲರ್ ಆಗಿ ಅದನ್ನೆಲ್ಲ ನೀರಿನಲ್ಲಿ ಮಾಡ್ತಾರೆ. ಅದು ಇವ್ರ ಸ್ಪೆಷಲಿಟಿ. ಅದಕ್ಕೆ ಇವರಿಗೆ ಜಲಯೋಗಿ ಅಂತ ಕರೀತಾರೆ. ಮತ್ತು ನಂದು ವಿಶೇಷತೆ ಏನಂದರೆ ನೀರೊಳಗಡೆ ನಾನು ಸುಮಾರು 12 ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರಾಚಾರ್ಯ ಅಂತ. ನಾನು ಆ್ಯಕ್ಚುಲಿ ರೈಲ್ವೆ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ಸೊ ನಾನೇನು ಮಾಡ್ತಾಯಿದ್ದೆ, ಮೊದಲು ಶಿಫ್ಟ್ ಮುಗಿಸ್ಕೊಂಡು ಬಂದ್ಬಿಟ್ಟು ಏನೂ ಕೆಲಸ ಇರ್ತಾ ಇರಲಿಲ್ಲ. 49 ವರ್ಷದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಈಗ 63 ವರ್ಷ, ರಿಟೈರ್ಡ್ ಆಗಿ 3 ವರ್ಷ ಆಯಿತು ನನಗೆ. ನೋಡಿದ್ರೆ ಹೆಂಗಿದ್ದಾರೆ. ಸೊ ಅದೇನಾಯಿತು ಅಂದರೆ ನನಗೆ ಹಾಗೆ ಅದಷ್ಟೇ ನಾನು ನೀರಲ್ಲೆಲ್ಲ ಸಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಇಂಟ್ರೆಸ್ಟ್ ಏನು, ಈಗ ಬರೋ ಫುಡ್ಡು, ಕೆಮಿಕಲ್ ಫುಡ್ಡು ಅದೇನಾಗುತ್ತೆ, ಅದನ್ನು ನಿವಾರಣೆ ಮಾಡಬೇಕು. ನವಲಿಯಲ್ಲಿ ಬರೀ ಇಂಟ್ರೆಸ್ಟ್ ಏನು. ಮತ್ತು ಇದೇನಾಗುತ್ತೆ ಅಂದರೆ, ನವಲಿ ಅಂದರೆ ಏನೋ ಅಂದ್ಕೊಂಬಿಟ್ರೋದು. ಮೊದಲು ಋಷಿಮುನಿಗಳೆಲ್ಲ ಇದೇ ಥರ ಮಾಡ್ಕೊಳ್ತಾ ಇದ್ದಿದ್ದು. ಹಾಸ್ಪಿಟ್ಲ್ ಇತ್ತಾ? ಇಲ್ಲ. ಇದಿತ್ತ? ಹೆಲ್ತ್ ಕಾಪಾಡೋರು ಋಷಿಮುನಿಗಳೆಲ್ಲ, ಎಲ್ಲರಿಗೂ ಹೇಳ್ಕೊಡೋರು, ಟೀಚ್ ಮಾಡೋರು. ಒಂದು ಕಾಲು ನೋವು ಬಂದರೆ ಅದನ್ನು ಏನು ಆಸನ ಮಾಡಬೇಕು ಅದನ್ನು ಮಾಡಿಸೋರು, ಎಲ್ಲ ಇದು ಮಾಡೋರು. ಸೊ ಅವಾಗೇನಾಯಿತು ಅಂದರೆ, ಮತ್ತು ನೀರಿನಲ್ಲಿ ನಾನು ಪ್ರಯತ್ನ ಮಾಡಿದೆ. ನೀರಿನಲ್ಲಿ ಪ್ರಯತ್ನ ಮಾಡಿ ನೀರು 16 ಅಡಿ ಮತ್ತು 9 ಅಡಿ ಒಳಗಡೆ ನಾನು ಅಭ್ಯಾಸ ಸ್ಟಾರ್ಟ್ ಮಾಡಿದೆ. ಪೂಲಲ್ಲಿ ಹೋದರೆ 16 ಅಡಿಗೆ ಹೋಗ್ತಾಯಿದ್ದೆ. ನಮ್ಮ ವಿಲೆಂಡಕ್ಸ್ ಅಂತ ಸ್ವಿಮ್ಮಿಂಗ್ ಪೂಲ್ ಇತ್ತು. ಸೊ ಅವಾಗೇನಾಗಿತ್ತು, ನಾನು ಸ್ಟಾರ್ಟ್ ಮಾಡಿದೆ ನೀರೊಳಗಡೆ ಕೂತ್ಕೊಂಡು. ಮತ್ತು ಎಲ್ಲ ಧರ್ಮದವರು ಬಂದರು. ನಾನು ನೀರೊಳಗಡೆ ಸಂಧ್ಯಾವಂದನೆ 3 ಸಾರಿ ಗಾಯತ್ರಿ ಮಂತ್ರ ಹೇಳ್ತೀನಿ. 3 ಇಟ್ಕೊಂಡು ಕೂತ್ಕೊಂಡು ಪದ್ಮಾಸನದಲ್ಲಿ ಒಂದು ಉದ್ದರಣೆ ತೊಗೊಂಡೋಗಿ ಆಚಮನ ಮಾಡಿಕೊಂಡು ನಾನು ಮೇಲೆ ಬರ್ತಿದ್ದೆ. ಮತ್ತು ಇನ್ನೊಂದು ಧರ್ಮದವರು, ನೀವು ಏನಕ್ಕೆ ಒಂದೇ ಧರ್ಮದಲ್ಲಿ ಮಾಡ್ತಾಯಿದ್ದೀರಾ, ಇನ್ನು ಏನಕ್ಕೆ ಅಂತ ಅಷ್ಟಾಂಗ ಯೋಗ ಅಂತ ಒಂದು ಇದು ತಗೊಂಡೆ, ನಮಾಜ್ ಬುಕ್ ತೊಗೊಂಡು ಪ್ರಯತ್ನ ಮಾಡಿದೆ. ಸೊ ಅದು ಪ್ರೇಯರ್ ಮಾಡಿದೆ. ಇದೆಲ್ಲ ಒಂದು ಅಷ್ಟಾಂಗ ಯೋಗ ಅಂತಾರೆ ಅದನ್ನು, ನಮಾಜ್ನ. ಅದನ್ನು ಪ್ರಾರಂಭ ಮಾಡಿದೆ. ತುಂಬ ಚೆನ್ನಾಗೋಯ್ತು. ಇವತ್ತಿಲ್ಲಿ ಏನು ಸರ್? ಇಲ್ಲಿ ಇವತ್ತು ನವಲಿ ಕ್ರಿಯೆ ಅಂತ ಇದೆ. ನವಲಿ ಕ್ರಿಯೆ ಈ ಹೊಟ್ಟೆ ಒಳಗಡೆ ಇರುವಂಥ ಕಾಣಿಸುವಂಥ ವಸ್ತುನ ಕಾಣದೇ ಇರೋವಂಥ ವಸ್ತುನ ಕ್ಲೋಸ್ ಮಾಡಿ ಶುದ್ಧೀಕರಣ ಮಾಡೋದು. ಯಾವುದು ಇವಾಗ ಒಳಗಡೆ ಯಾವ್ದಾದ್ರು ಕಾಣಿಸೋದಿಲ್ಲ ಅದೆಲ್ಲ ಶುದ್ಧೀಕರಣ. ಆಮೇಲೆ ನನ್ನ ಅಭ್ಯಾಸ, ಈ ಮಸಲ್ಸ್ ಇರ್ತಿತ್ತಲ್ಲ, ಬ್ಲಡ್ ಒಳಗಡೆ ಮಸಲ್ಸ್ ಇರ್ತಿತ್ತಲ್ಲ, ಬ್ಲಡ್ ಇರ್ತಿತ್ತಲ್ಲ, ಈ ಹರ್ನಿಯ, ಅಪೆಂಡಿಕ್ಸು, ಹಾರ್ಟು, ಈಗ ಜನ್ರೇಷನ್ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಶುದ್ಧೀಕರಣ ಆಗುತ್ತೆ. ನಿಮಗೆ ಬ್ಲಾಕೇ ಆಗೋದಿಲ್ಲ. ನಮ್ಗೆ ಚೆಕ್ ಮಾಡಿ ಬೇಕಾದ್ರೆ. ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ಲೇಡೀಸ್ಗಳಿಗೆ ಗರ್ಭಕೋಶ ಇನ್ಫೆಕ್ಷನ್ನೇ ಆಗೋದಿಲ್ಲ ಸರ್. ಎಲ್ಲ ಡ್ರೈನೇಜ್ಗೆ ಹಾಕ್ಬಿಡುತ್ತೆ. ವಾಶ್ ಮಾಡಿಬಿಟ್ಟು ಎಲ್ಲ ಡ್ರೈನೇಜ್ಗೆ ಹಾಕ್ಬಿಡುತ್ತೆ. ಇದೆಲ್ಲ ನಂದು ರಿಸರ್ಚ್ ಆಗಿದೆ. ನೋಡಿದ್ರೆ ಇವಾಗ ಆಲ್ರೆಡಿ 62 years. ಇವ್ರು ನೋಡಿ, ಇಂಟರ್ನ್ಯಾಷನಲ್ ಯೋಗ ಡೇ ದಿನ 5 ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. 5 ಕಡೆ ವಿತೌಟ್ ಫುಡ್. ಇದು ಆಕ್ಚುಲಿ ನೀವು ಮಾಡ್ಬೋದು. ನಾನು ಸುಮಾರು ಕಡೆ ಎಲ್ಲ ಮಾಡಿದ್ದೀನಿ. ಬಟ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ವಿತ್ ಫುಡ್ ತಗೊಂಡ್ಬಿಟ್ಟು ಮಾಡಿದೆ. ಬಟ್ ಇವರು 5 ಪರ್ಫಾರ್ಮೆನ್ಸ್ ವಿಧಾನಸೌಧದಿಂದ ಹಿಡಿದು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಇದು ರಿಯಲಿ ಗ್ರೇಟ್. ಯಾಕಂದ್ರೆ ಇವರು ಸಾಧನೆ 5 ಕಡೆ ಮಾಡಿದ್ದಾರೆ ಅಂದ್ರೆ ಇದು ರಿಯಲಿ ಗುಡ್.